ಸ್ನೇಹಿತರೆ, ಯಾರಿಗೆಲ್ಲ ಅವ್ರ ಕೂದಲು ಈ ರೀತಿ ಉದ್ದವಾಗಿ ಹಾಗೂ ದಟ್ಟವಾಗಿ ಇರಬೇಕಂತ ಆಸೆ ಇರಲ್ಲ ಹೇಳಿ ಸ್ನೇಹಿತರೆ. ನಿಮಗೂ ಕೂಡ ಈ ರೀತಿ ಉದ್ದವಾಗಿ ಹಾಗೂ ದಟ್ಟವಾಗಿ ಕೂದಲು ತುಂಬಾ ಇಷ್ಟ ಇದೆ. ಆದರೆ ನೀವು ಯಾವುದೇ ಒಂದು ಆಯಿಲ್ ಆಗಿರ್ಬೋದು, ಸಿರಮ್ ಆಗಿರ್ಬೋದು, ಏನೇ ಒಂದು ಕೆಮಿಕಲ್ ವಸ್ತುನ ಯೂಸ್ ಮಾಡಿದ್ರು ಸ್ನೇಹಿತರೆ, ನಿಮ್ಮ ಕೂದಲಲ್ಲೂ ಅಂತೂ ಬೆಳೀತಾನೆ ಇಲ್ಲ. ಹಾಗೂ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಅಂತೂ ದಿನ ದಿನಕ್ಕೆ ತುಂಬಾ ಹೆಚ್ಚಿಗಾಗ್ತಾ ಇದೆ. ಅಂದರೆ ಇದಕ್ಕೆ ನಾನಿವತ್ತು ನ್ಯಾಚುರಲ್ ಆಗಿರುವಂಥ ಒಂದು ಹೇರ್ ಸಿರಮ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಿಮ್ಮ ಕೂದಲು ಕೂಡ ಈ ರೀತಿ ಉದ್ದವಾಗಿ ಹಾಗೂ ದಟ್ಟವಾಗಿ ಬೆಳೀತಾ ಹೋಗುತ್ತೆ ನೋಡಿ ಸ್ನೇಹಿತರೆ. ನಮ್ಮ ಮನೆಯಲ್ಲಿರುವಂಥ ಈ ರೀತಿ ಚಿಕ್ಕ ಮಕ್ಕಳು ಕೂದಲು ಈ ರೀತಿ ತುಂಬಾ ಉದ್ದವಾಗಿ ಬೆಳೆದಿರೋದ ರಿಸಲ್ಟ್ ಇದೆ ಸ್ನೇಹಿತರೆ ಇದು. ಹಾಗೂ ಈ ಒಂದು ಸಿರಮ್ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಮೊದಲಿಗೆ ನಾನು ಇಲ್ಲೊಂದು ಪಾತ್ರೆನ ಯೂಸ್ ಮಾಡ್ಕೋತಾ ಇರುವಂಥದ್ದು. ಅದರೊಳಗಡೆ 1 ಸ್ಪೂನಷ್ಟು ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು ಸ್ನೇಹಿತರೆ. ಟೀ ಪೌಡರ್ನಿಂದ ಅಂತೂ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅದರಲ್ಲಂತೂ ಅರ್ಧದ್ರಲ್ಲಿಯೇ ಕಟ್ಟಾಗಿರುವಂಥ ಕೂದಲುಗಳು ಹೊಸದಾಗಿ ಬೆಳೆಯೋ ಹಾಗೆ ಮಾಡುತ್ತೆ ಈ ಒಂದು ಟೀ ಪೌಡರ್ ಸ್ನೇಹಿತರೆ. ಅದಕ್ಕೋಸ್ಕರ ನಾನಿಲ್ಲಿ ಟೀ ಪೌಡರ್ನ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನಾನು ಇದರೊಳಗಡೆ ಮೆಂತ್ಯ ಕಾಳನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು 1 ಸ್ಪೂನಷ್ಟು ಸ್ನೇಹಿತರೆ. ಮೆಂತ್ಯ ಕಾಳಿನಿಂದ ಅಂತೂ ನಮ್ಮ ಹೇರ್ಸ್ಗೆ ಎಷ್ಟೆಲ್ಲ ಯೂಸಸ್ ಇದೆ ಅಂತ ನಿಮಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಸ್ನೇಹಿತರೆ. ಯಾಕಂದರೆ ಇದರಲ್ಲಿರುವಂಥ ಪ್ರೋಟೀನ್ ಅಂಶ ನಮ್ಮ ಕೂದಲನ್ನು ಯಾವ ರೀತಿ ಗಟ್ಟಿಯಾಗಿ ಆ್ಯಂಡ್ ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಹೇರ್ ಫಾಲ್ ಸಮಸ್ಯೆನೇ ಬರೋದಿಲ್ಲ ಜೀವನ ಪೂರ್ತಿ. ಈ ಒಂದು ಸಿರಮ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮಗೆ ಯಾವ ರೀತಿ ನಿಮ್ಮ ಕೂದಲು ನೋಡಿ ನೀವೇ ಶಾಕ್ ಆಗ್ತೀರಾ ಸ್ನೇಹಿತರೆ. ಪದೇ ಪದೇ ಕಟ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಅಷ್ಟು ಚೆನ್ನಾಗಿ ಉದ್ದವಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ ನೋಡಿ. ಇವಾಗ ನೆಕ್ಸ್ಟ್ ನಾನು ಇದರೊಳಗಡೆ ಕರಿಬೇವಿನ ಎಲೆಗಳನ್ನು ಯೂಸ್ ಮಾಡ್ಕೋತಾ ಇರುವಂಥದ್ದು ಸ್ನೇಹಿತರೆ. ನೋಡಿ, ಇದರಿಂದ ಕೂಡ ನಮ್ಮ ಕೂದಲನ್ನು ಉದ್ದವಾಗಿ ಹಾಗೂ ದಟ್ಟವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಮ್ಮ ಕೂದಲನ್ನು ತುಂಬಾ ಫಾಸ್ಟಾಗಿ ಬೆಳೆಯೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಕರಿಬೇವಿನ ಎಲೆಯಿಂದ. ಈ 3 ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ಅಲ್ವಾ ಸ್ನೇಹಿತರೆ. ನೋಡಿ, ದುಬಾರಿ ದುಡ್ಡು ಖರ್ಚು ಮಾಡಿಬಿಟ್ಟು ನೀವು ಜಾಸ್ತಿ ಸಿರಮ್ಗಳನ್ನ ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಕೆಮಿಕಲ್ ಇರುವಂಥ ವಸ್ತುಗಳನ್ನ ಯೂಸ್ ಮಾಡೋ ಬದಲು ಈ ರೀತಿ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಅದರಿಂದ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ಆ್ಯಂಡ್ ಹೇರ್ ಫಾಲ್ ಸಮಸ್ಯೆ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಇವಾಗ ನೋಡಿ, ನಾನು ಇದರೊಳಗಡೆ 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಆಗಬೇಕು ಸ್ನೇಹಿತರೆ. ನೋಡಿ, ಇವಾಗ ಕಲರ್ ಯಾವ ರೀತಿ ಇದೆ ಅಂತ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು ಸ್ನೇಹಿತರೆ. ಮೆಂತ್ಯ ಕಾಳು ಹಾಗೂ ಕರಿಬೇವಿನ ಎಲೆ ಹಾಗೂ ಟೀ ಪೌಡರ್ 3 ಕೂಡ ಅದರ ಒಳ್ಳೆ ಪ್ರೋಟೀನ್ ಅಂಶ ಈ ಒಂದು ನೀರಿನೊಳಗಡೆ ಬಿಡುಗಡೆ ಆಗಬೇಕು. ಅಲ್ಲಿವರೆಗೂ ಅಂದರೆ ಒಂದು 5 ನಿಮಿಷದವರೆಗೂ ನಾವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಸಿರಮ್ ನೋಡಿ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಬೋದು. ಕೇವಲ ಒಂದು 5 ನಿಮಿಷ ಇದ್ದರೆ ಸಾಕು ಸ್ನೇಹಿತರೆ. ನೀವು ಇದನ್ನು ನಿಮ್ಮ ಹೇರ್ ಫಾಲ್ ಸಮಸ್ಯೆನೇ ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಷ್ಟು ಮ್ಯಾಜಿಕಲ್ ಆಗಿರುವಂಥ ಈ ಒಂದು ಸಿರಮ್ನ ನೀವು ಮನೆಯಲ್ಲಿ ಯಾರಿಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಅವ್ರ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಕೂಡ ಈ ಒಂದು ಟಿಪ್ಸ್ನ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಶೇರ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದರೆ ನೀವು ಕಮೆಂಟ್ ಮಾಡೋದಂತೂ ಮರಿಬೇಡಿ. ರಿಸಲ್ಟ್ ಅಂತೂ ಪಕ್ಕ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಇದನ್ನು ಒಂದ್ಸಲ ಆದರೂ ಯೂಸ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದು ಕೂಡ ತಿಳಿಸ್ತೇನೆ ಬನ್ನಿ. ಆ್ಯಂಡ್ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿರುವಂಥದ್ದು. ಆ್ಯಂಡ್ ನೀರು ನಾನು 1 ಗ್ಲಾಸಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ನಲ್ವ, ಸ್ವಲ್ಪ ಪ್ರಮಾಣದಲ್ಲಿ ಇದು ಕಡಿಮೆ ಕೂಡ ಆಗಬೇಕು. ನೀರು ಕೂಡ ಕಡಿಮೆ ಆದ ತಕ್ಷಣ ನಮಗೆ ತುಂಬ ರಿಸಲ್ಟ್ ಕೂಡ ಬರುತ್ತೆ ಸ್ನೇಹಿತರೆ. ಹಾಗೂ ಇದನ್ನು ಯೂಸ್ ಮಾಡೋ ರೀತಿ ಕೂಡ ಹೇಳ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇನ್ನೂ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇನ್ನೂ ಚೆನ್ನಾಗಿ ಕಲರ್ ಬರುತ್ತೆ ಹಾಗೂ ನೀರು ಕೂಡ ಚೆನ್ನಾಗಿ ಕುದಿಬೇಕಲ್ವ. ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಕುದಿಸ್ಬಿಟ್ಟು ನಾನು ಇದನ್ನು ಆಫ್ ಮಾಡ್ಕೊಂಡಿರೋ ಕೂಡ ನಿಮಗೆ ತೋರಿಸ್ತೇನೆ. ಆ್ಯಂಡ್ ಇದನ್ನು ಇವಾಗ ನೋಡಿ ನಾನು ಶೋಧಿಸ್ಕೊಳ್ಬೇಕು ಸ್ನೇಹಿತರೆ. ಇದನ್ನು ಶೋಧಿಸ್ಬಿಟ್ಟು ನೀವು ಇದನ್ನು ಯೂಸ್ ಮಾಡೋದು ರೀತಿ ಕೂಡ ತಿಳಿಸ್ತೇನೆ ಬನ್ನಿ. ಆ್ಯಂಡ್ ಇವಾಗ ನಾನು ಇನ್ನೂ ಕುದಿಸ್ಕೋತಾ ಇರುವಂಥದ್ದು ಸ್ನೇಹಿತರೆ. ಇನ್ನು ಶೋಧಿಸೋದಕ್ಕೆ ಇನ್ನೂ ಟೈಮ್ ಇದೆ. ನಿಮಗೆ ಮೊದಲಿಗೆ ಹೇಳ್ತಾ ಇರುವಂಥದ್ದು ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡಬೇಕು ಅಂತ ಸ್ನೇಹಿತರೆ.
ಇದನ್ನು ನೀವು ಫಿಲ್ಟರ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಫಿಲ್ಟರ್ ಮಾಡ್ಕೊಂಡಿರುವಂಥ ಆದಮೇಲೆ ಉಳಿದಿರುವಂಥ ಕರಿಬೇವಿನ ಎಲೆ ಹಾಗೂ ಮೆಂತ್ಯ ಕಾಳು, ಟೀ ಪೌಡರ್ ಇರುತ್ತೆ ಅಲ್ವಾ ಸ್ನೇಹಿತರೆ, ಅದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದು ಕೂಡ ಇನ್ನೂ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಈ 3 ಇಂಗ್ರೀಡಿಯೆಂಟ್ಸ್ನಿಂದ ನೀವು ಪೇಸ್ಟ್ ಮಾಡಿಬಿಟ್ಟು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟುಬಿಟ್ಟು ಸ್ನೇಹಿತರೆ, ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು. ಆ್ಯಂಡ್ ಈ ಒಂದು ಸಿರಮ್ನ ಯಾವ ರೀತಿ ನೀವು ಯೂಸ್ ಮಾಡಬೇಕಂದ್ರೆ, ಇದು ಪೂರ್ತಿ ಇವಾಗ ಬಿಸಿಯಾಗಿರುತ್ತೆ ನೋಡಿ ಸ್ನೇಹಿತರೆ. ಬಿಸಿ ಆದ ತಕ್ಷಣ ಯಾವುದೇ ಒಂದು ವಸ್ತುನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ನಿಮ್ಮ ಹೇರ್ ಫಾಲ್ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಂಡ್ ನಿಮ್ಮ ಸ್ಕ್ಯಾಲ್ಪು ಕೂಡ ಕೆಟ್ಟ ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಬಿಸಿಯಾಗಿರುವಾಗ ಯೂಸ್ ಮಾಡಬಾರ್ದು ಸ್ನೇಹಿತರೆ. ಇದನ್ನು ತಣ್ಣಗಾದ ತಕ್ಷಣ ನೀವು ಯಾವ ರೀತಿ ಆಯಿಲ್ನ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತೀರೋ ಆ ರೀತಿ ನೀವು ಡೈಲಿಯಾಗಿ ಒಂದು ಬಾಟ್ಲ್ ಒಳಗಡೆ ಸ್ಟೋರ್ ಮಾಡಿಬಿಟ್ಟು ಸ್ವಲ್ಪವಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಆಯಿಲ್ ರೀತಿ ಯಾವ ರೀತಿ ಮಸಾಜ್ ಮಾಡ್ತೀರೋ ಇದನ್ನು ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷದವರೆಗೂ ನಿಮ್ಮ ಹೇರ್ಸ್ಗೆ ಚೆನ್ನಾಗಿ ಮಸಾಜ್ ಕೊಟ್ಟರೆ ನಿಮ್ಮ ರೂಟ್ಸ್ಗೂ ಕೂಡ ಈ ಒಂದು ಮ್ಯಾಜಿಕಲ್ ಸಿರಮ್ ಅಪ್ಲೈ ಆಗಿಬಿಟ್ಟು ನಿಮ್ಮ ಕೂದಲು ಕೂಡ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಮಸಾಜ್ ಮಾಡೋದು ಕಂಪಲ್ಸರಿ ಸ್ನೇಹಿತರೆ. ಒಂದು 5 ನಿಮಿಷದವರೆಗೂ ಅಂದರೂ ಚೆನ್ನಾಗಿ ಮಸಾಜ್ ಮಾಡಿದ ತಕ್ಷಣ ರಿಲ್ಯಾಕ್ಸ್ ಕೊಡುತ್ತೆ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ ತಕ್ಷಣ ನಿಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಮಸಾಜ್ ಮಾಡಿಬಿಟ್ಟು ಈ ಒಂದು ಹೇರ್ ಸಿರಮ್ನ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಇವಾಗ ನೋಡಿ ನಮ್ಮ ನೀರು ಕೂಡ ಎಷ್ಟು ಕಡಿಮೆ ಆಗಿದೆ ಅಂತ ಇವಾಗ ನಾನು ಶೋಧಿಸ್ಕೊಳ್ಳೋದು ತೋರಿಸ್ತೀನಿ. ಅಂದರೆ ಫಿಲ್ಟರ್ ಮಾಡ್ಕೊಳ್ಳೋದು ಸ್ನೇಹಿತರೆ. ಫಿಲ್ಟರ್ ಮಾಡ್ಕೊಂಡಿದ್ದ ತಕ್ಷಣ ಇದ್ರ ಒಳಗಡೆ ನೀವು ಕೋಕೋನಟ್ ಆಯಿಲ್ ಕೂಡ ಆ್ಯಡ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು. ಆಪ್ಷನಲ್, ನೀವು ಹೀಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಅಥವಾ ನೀವು ಹೇರ್ ಸ್ವಲ್ಪ ಸಾಫ್ಟ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ನೀವು ಕೋಕೋನಟ್ ಆಯಿಲ್ ಆಗಿರ್ಬೋದು, ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಅದನ್ನು ಆ್ಯಡ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ನೀವು ತಲೆ ಸ್ನಾನ ಮಾಡ್ಕೋತಿದ್ದೀರಾ ಅಂದರೆ ಇದರೊಳಗಡೆ ಶಾಂಪು ಕೂಡ ಆ್ಯಡ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್.